स्वागत है आपका आई टुडे न्यूज में। मैं आपके साथ मोहम्मद नासिर। आज शहर इंडी के बीओ ऑफिस में मौजूद गुरु भवन में टीचर्स डे मनाया गया। इस प्रोग्राम के सदर रहे इंडी तालुका एमएलए यशवंत राय गौड़ा पाटिल और मेहमान खास में अमृतानंद महास्वामी जी, सिद्धेश्वर स्वामी जी, बसवराज स्वामी जी और साथ ही असिस्टेंट कमिश्नर आबिद गद्याल और तहसीलदार BS कड़कबा भी मौजूद रहे। शम्मा को रोशन करके इस प्रोग्राम का इफ्तिताह किया गया और रिटायर्ड होने वाले असातिज़ा को सम्मान किया गया और साथ ही कई टीचर्स को भी सम्मान किया गया। इस मौके पर BEO TS आलगू, म्युनिसिपलिटी अध्यक्ष लिंबाजी राठौड़, बाबू राठौड़, हनुमंत मलगोन, सुजाता पुजारी, SR नडुगड्डी, SD पाटिल, YT पाटिल, AO हुगार, AS बिरादार, शंकर कोलेकर, NM काले, अल्लाह बख्श वालीकर, हरैया सर, जावेद मोमिन और दीगर असातिज़ा इकराम वगैरह मौजूद रहे। और खबर के लिए देखते रहें आई टुडे न्यूज़। ಇವತ್ತಿನ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚು ಶೋಭೆ ಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಶಾಸಕರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ಸಂಘಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರಿಗೂ ಪ್ರೀತಿಯಿಂದ ವಂದಿಸಿ ನನಗೆ ಆತ್ಮೀಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಈ ವಿಭಾಗದ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಅಭಿವೃದ್ಧಿ ಗದ್ಯಾವರವರಲ್ಲಿಯೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಆತ್ಮೀಯರಾಗಿರ್ತಕ್ಕಂಥ ಕಡಪ ಅವರಿಗೂ ವಂದನೆಗಳನ್ನು ಸಲ್ಲಿಸಿ ಎಲ್ಲ ಸಂಘಗಳ ಮುಖ್ಯಸ್ಥರು, ಪದಾಧಿಕಾರಿಗಳು, ವಿಶೇಷವಾಗಿ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಕಳೆದ 2 ದಿನಗಳಿಂದ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗುರುಮಾತೆಯರಿಗೂ, ಗುರು ಹಿರಿಯರಿಗೂ, ಅವರುಗಳಲ್ಲಿ ಶಾಸಕರ ಆಪ್ತವರೆಗೂ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ, ಪುರಸಭೆಯ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಕಸ್ಮಾತ್ ಯಾರನ್ನಾದ್ರೂ ಮಾತ್ರ ದಯಮಾಡಿ ಕ್ಷಮೆ ಇರಲಿ ಅಂತೇಳಿ ನನ್ನ ಶಾಸಕರು ಯಾಕೋ ಬೇರೆ ಕಡೆ ಹೋಗುವಂತ ಒತ್ತಡ ನನ್ನ ನಡೆಸಿದ್ರಿಂದ ಯಾರ ಹೆಸರು ನಾನು ವೈಯಕ್ತಿಕ ತಗೊಂಡಿಲ್ಲ. ಅದ್ರ ಒಂದು ಮಾತು, ನನಗೆ ಇಲ್ಲಿ ನಾನು BO ಆಗಬೇಕಾಗಿದ್ರೆ ಇವತ್ತಿನವರೆಗೂ ಏನು ನನಗೆ ತಂದಂತ ನನ್ನ ಮಾಲೀಕರು ಹೇಳ್ಯಾರ ಆ ಕೆಲಸವನ್ನ ನಾನು ಮಾಲೀಕರ ಅನುಜ್ಞೆಯಿಂದಲೇ ನನ್ನ ಶಿಕ್ಷಕರಾಗಿ ನಾನು ಮಾಡಿದ್ದೀನಿ. ಯಾಕಂದ್ರೆ ಒಂದು ಕಪ್ ಚಹಾ ಇವತ್ತಿಗೂ ನನಗೆ ಕುಡಿಸಿ ಲೋಡ್ ಸಿಕ್ಕಿಲ್ಲ. ನಾನು ಬೆಂಗಳೂರಿಗೆ ಅಂತಾಗಿಲ್ಲ, ನೇರವಾಗಿ ಕೈಗೆ ಆದೇಶ ಬಂದ ಮೇಲೆ ಈ ಕಚೇರಿಯಲ್ಲಿ ಕುರಿತು ಕೆಲಸ ಮಾಡೋದಕ್ಕೆ ತಿಳಿದು ತಿಳಿಲಾರ್ದ ಏನಾದರೂ ತಪ್ಪುಗಳೇ ಆಗಿದ್ರೆ ಈ ವರ್ಷದಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಅಂತ ಹೇಳಿ ಈ ವರ್ಷವೂ ಕೂಡ ಯಾವ ಶಿಕ್ಷಕರಿಗೆ ಹೋದ ವರ್ಷ ಏನ್ ಮಾಡಿದ್ದೀನಿ ಈ ವರ್ಷವೂ ಕೂಡ ಅದೇ ಪುನರಾವರ್ತನೆಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿ ಸದಾ ನಿಮ್ಮ ಸೇವೆಯಲ್ಲೇ ನನ್ನ ಕೆಲಸ ಅಂತಕ್ಕಂಥ ಮಾತೇಳಿ ತಂದಿರ್ತಕ್ಕಂಥ ಮಾಲಕರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನೀವು ಹೇಳಿರ್ತಕ್ಕಂಥ ಸೂಚನೆಗಳನ್ನ ನನಗೆ ಗೊತ್ತಿದೆ. ನಾನು ಬರಗಾಲಿರ್ತೀನೋ ಎಡಗಾಲಿರ್ತೀನೋ ಅಂತಕ್ಕಂಥ ಸೆನ್ಸಾರ್ ಆಗ್ತದೆ, ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಆ ಒಂದು ಅರ್ಥ ಇಟ್ಟುಕೊಂಡ ತಾಲೂಕಿನಲ್ಲಿ ನಾನು ಶಿಕ್ಷಕರ ಕೆಲಸಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ, ಬಹುಶಃ ಇವತ್ತು ತಪ್ಪುಗಳು ಬಂದ ಟೇಬಲ್ ಮೇಲೆ ಒಂದು ಕೆಲಸ ಇರಲಿಲ್ಲ. ಅದು 10 ವರ್ಷದವರಿರಲಿ, 15 ವರ್ಷದವರಿರಲಿ, ಮೆಡಿಕಲ್ 10 ವರ್ಷದವರಿರಲಿ, 20 ವರ್ಷದವರಿರಲಿ, ಒಮ್ಮೊಮ್ಮೆ ನನಗೂ ಮನಸ್ಸು ಅನ್ನಿಸ್ತದ. ಆದ್ರೆ ತಂದವರು ಅವ್ರ ಹೆಸರು ಹೆಚ್ಚಿಸ್ಬೇಕೆ ಹೊರತು ನಾನು ರೇಟ್ ಕೊಡಕ್ಕೆ ಅಂದ್ಬಿಡ್ತೇನೆ, ಅದು ಸಾಧ್ಯ ಇಲ್ಲ. 2 ವರ್ಷದ ದಿವಸ ಶಾಂತೇಶ್ವರನ ಆಶೀರ್ವಾದದಿಂದ ನಿಮ್ಮಗಳ ಸೇವೆ ಎಷ್ಟು ಸಾಧ್ಯವೋ ಅಷ್ಟು ಇನ್ನಷ್ಟು ಪ್ರಾಮಾಣಿಕವಾಗಿ ಮಾಡ್ತೇನೆ. ಈ ವರ್ಷದಲ್ಲಿ ಹೋದ ವರ್ಷದ ಮಿಸ್ಟೇಕ್ಗಳನ್ನು ಕಡಿಮೆ ಮಾಡಿ ಬರ್ತಕ್ಕಂಥ ಒಂದು ಮಾತಾಡಿದೆ ಶಾಸಕರಿಗೆ. ಹೋಗ್ತಾರೆ ನಾನು ಮುಂದಿನ ಸಾರಿ ವೇದಿಕೆ ಮೇಲೆ ಕೊಡಂಗಿಲ್ಲ ಅಂತ ನಾನು ಅದನ್ನು ಕೂಡ ಕೆಳಗಡೆ ಕೊಟ್ಟಿದ್ದೆ. ನನ್ನ ಮಾತಿಗೆ ಬರ್ತಾರೆ ಎಲ್ಲ ಸಂಘದ ಆತ್ಮೀಯರು ಹಿರಿಯರು ಸಾಹೇಬರು ವೇದಿಕೆ ಮೇಲೆ ಕೊಡ್ತಾರೆ. ಅವ್ರು ಕರೆಯೋದನ್ನು ನಾನು ದೊಡ್ಡಸ್ತಿ ಪಡ್ಕೊಂಡು ಉಪಟನೆ ಹಾಕಿ ಅಂದಾಗ ಅವರೆಲ್ಲರೂ ಮರ್ಯಾದೆ ಗೌರವ ಕೊಟ್ಟು ನಾನು ವೇದಿಕೆ ಮೇಲೆ ಬಂದಿದ್ದೇನೆ. ಅದಕ್ಕೆ ನಮ್ಮ ಶಿಕ್ಷಕರಿಗೆ ಒಂದು ಮಾತು ಹೇಳ್ತೇನೆ, ನೀವು ಕೇವಲ ಒಂದು ಫೋನ್ ಮಾಡಿ ಹೇಳಿದ್ರು ಸಾಕು, ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರು ಸಾಕು, ಈ ಕಚೇರಿಗೆ ಕೆಲಸದ ಅವಧಿಯಲ್ಲಿ ದಯಮಾಡಿ ಬರಬೇಡಿ. ಈ ಗೌತರವಾಗಿ 90% ಜನ ಯಾರು ನನ್ನ ಕಚೇರಿಯಲ್ಲಿ ಇರೋದಿಲ್ಲ. ಗೌತರವಾಗಿ ಎಲ್ಲರೂ ಶಾಲೆಯಲ್ಲಿ ಇರ್ತಾರೆ. ಅಕಸ್ಮಾತ್ ಯಾರಾದ್ರೂ ಶಾಲಾ ಅವಧಿ ಒಳಗೆ ನಾ ಸಾಲದ ಪತ್ರ ಬಂದಿದ್ದ ಕೇಳಿದ್ರೆ ನಾ ಹೊಸ ಚೀಟಿ ಇಟ್ಟು ಬಂದಿಲ್ಲ ಅಂತ ಕೇಳ್ತೇನೆ. ದಯಮಾಡಿ ಶಿಕ್ಷಕರು ನನ್ನ ಜೊತೆನೂ ಸಾಥ್ ಕೊಡ್ಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆ ಒಳಗೆ ಕೆಲವು ಮಕ್ಕಳು ಎಲ್ಲ ಬಡವರು ಮಕ್ಕಳು, ದಿಕ್ಕಿಲ್ಲವ್ರ ಮಕ್ಕಳು, ಅನಾಥರ ಮಕ್ಕಳು, ಅದಕ್ಕೆ ವಾರಸ್ದಾರ ಇಲ್ಲ ಅಂತ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾರೆ. ನಾನು ನಿಮ್ ಕೆಲಸ ಮಾಡಕ್ಕಾಗಿದ್ದೀನಿ, ನೀವು ಮಕ್ಕಳಿಗೆ ಕೆಲಸ ಮಾಡಕ್ಕಾಗಿ ಅಂತ ಹೇಳಿ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ರಾಧಾಕೃಷ್ಣನ ಜನ್ಮದಿನದ ಈ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಮಾಧ್ಯಮ ಸ್ನೇಹಿತರಿಗೂ
ಬಹಳಷ್ಟು ನಮ್ಮ ಜೊತೆ ಸಹಕಾರ ಮಾಡಿದರೆ ನೀವು ಏನೇ ಸಲಹೆ ಸೂಚನೆಗಳನ್ನು ಕೊಟ್ಟರು ಕೂಡ ಅದನ್ನು ನಾನು ತಿಳ್ಕೊಳ್ತಕ್ಕಂಥ ರೀತಿಯಲ್ಲೇ ಬಂದಂತ ಹೇಳಿ ನಿಮ್ಮ ಸರ್ಕಾರವು ಕೂಡ ಪ್ರಸಕ್ತ ವರ್ಷದಲ್ಲಿ ನನ್ನ ಜೊತೆ ಇರಲಿ ಅಂತ ಪ್ರಾಮಾಣಿಕ ನಿಮ್ಮಲ್ಲೂ ವಿನಂತಿ ಮಾಡಿ ಮತ್ತೊಮ್ಮೆ ಎಲ್ಲರನ್ನ ಗೌರವದಿಂದ ನಮಸ್ಕಾರ ತಿಳಿಸಿ ಮತ್ತೊಂದ್ಸಲ ನಮಸ್ಕಾರ.